ಇನ್ನೊಂದು ಪಕ್ಷಕ್ಕಾಗ್ಲಿ ವೋಟ್ ಹಾಕಿ ಕಾಂಗ್ರೆಸ್ ಸೋಲ್ಸ್ಬೇಕು ಅನ್ನೋದೇ ನಮ್ಮ ಒಂದು ಗುರಿ. ಕಾಂಗ್ರೆಸ್ ಸೋಲ್ಸ್ಬೇಕು ಅನ್ನೋದೇ ನಮ್ಮ ಗುರಿ. ಅವ್ರು ಏನಾಗಿದೆ ಅಂದ್ರೆ ಇಲ್ಲಿ ನಮ್ಮ ಜನಗಳಿಗೆ ಬಹಳಷ್ಟು ಜನಗಳಿಗೆ ಭಡಕಾಸ್ತಾರ. ಜನಗಳಿಗೆ ಏನ್ ಮಾಡ್ತಾರ, ತಲೆ ತುಂಬಿ ಬಿಜೆಪಿ ಬಂದ್ರೆ ಕೋಮಾವತಿ ಆಗ್ತೈತಿ, ಅವ್ರು ಬಂದ್ರೆ ಕೋಮಾವತಿ ಆಗ್ತೈತಿ, ನಿಮ್ಗೆ ಇದು ಬಂದ್ ಅದು ಬಂದ್ ಅದು ಬಂದ್ ಅಂತೇಳಿ ಒಂದು ತುಂಬಿಡ್ತಾರ ನಮ್ಮ ಜನಗಳಿಗೆ. ಇವತ್ತಿನ ಯುವಕರು ಅಷ್ಟೇನು ದಡ್ರಿಲ್ಲ, ಯಾವ ಪಕ್ಷ ಬಂದ್ರು ಏನಾಗಲ್ಲ. ಸೆಂಟ್ರಲ್ ಬಿಜೆಪಿ ಐತಿ, ಯಾರು ಊರ್ ಬಿಟ್ಟು ಹೋಗಿಲ್ಲ, ಇಲ್ಲೇ ಜೀವನ ಮಾಡ್ತಾವೆ. ನಾವು ಇಂಡಿಯಾ ಪ್ರಜೆನೆ, ಭಾರತ ಪ್ರಜೆನೆ. ನಾವು ಇದೇ ಮಂಡಳಿ ಹುಟ್ಟೇವಿ, ಇದೇ ಮಂಡಳಿ ಸಾಯ್ತೇವೆ. ಬಟ್ ಇವರು ನಂಬಿಕೆ ಯಾರು ಸಾಯ ಅಂತಾರೆ ಯಾರು ಇಲ್ಲ. ಯಾವ್ಯಾವ ಕಾರಣಕ್ಕೂ ಏನೇ ಬರಲಿ ನಾವು ಕಾಂಗ್ರೆಸ್ ಸೋಲ್ಸೋದೇ ನಮ್ಮದು ಒಂದು ಉದ್ದೇಶ ಆಗಿದೆ. ಅವ್ರು ನಮಗೆ ಒಂದು ಆಸೆ ಉಳಿಸಿ ನಮ್ಮನಪ್ಪಿಂದ ನಮ್ಮ ಗುರುಗಳೆಲ್ಲ ದೊಡ್ಡವರು ಹೋಗಿ ಬೆಂಗಳೂರಲ್ಲಿ ಕುಂತು ಸೀಟ್ ಕೇಳಿದ್ರೇನು ನಮಗೆ ಆಸೆಗೆ ನಮ್ಗೆ ದ್ರೋಹ ಮಾಡಿದ್ದಾರೆ ಯಾವುದು ಕಾಂಗ್ರೆಸ್ ಪಕ್ಷ. ನಾವು ಅದಕ್ಕೆ ಒಂದೆಲ್ಲ ಡಿಸೈಡ್ಮೆಂಟ್ ಮಾಡಿದ್ದೀವಿ, ಕಾಂಗ್ರೆಸ್ ಸೋಲ್ಸ್ಬೇಕು, ಬೇರೆ ಪಕ್ಷ ಗೆಲ್ಲಿಸಬೇಕು. ಇವರು ಮಧ್ಯಾಹ್ನನೇ ನಡಿಬೇಕು ಅಂತಂದ್ರೆ ಆಗೋದಿಲ್ಲ. ಇವ್ರದ್ದು 500 ರೂಪಾಯಿ 1000 ರೂಪಾಯಿ ದುಡ್ಡಿಗೆ ಇವರು ಬಲಿ ಆಗ್ತಾರೆ ಅಂತ ತಿಳಿದಿರ್ಬೋದು. ಆದರೆ ನಾವು ಬಲಿ ಆಗಕ್ಕೆ ತಯಾರಿಲ್ಲ. ನಾವು ಆವತ್ತಿನ ದಿವಸ ಓಟಿನ ದಿವಸ ಒಂದು ಲೋಟ ನೀರು ಕೊಟ್ಟು ಬಿಜೆಪಿಗೆ ಹಾಕ್ರಿ ಅಂತ ಓಟ್ ಅಂತ ನಮಗೆ ಬಹಿರಂಗಾಗಿ ಹೇಳ್ತೀವಿ. ಚುನಾವಣೆಯಲ್ಲಿ ಬರೀ ದಾವಣಗೆರೆ ದಕ್ಷಿಣ ಎಲೆಕ್ಷನ್ ಅಲ್ಲ, ಅವ್ರೇನು ಮಾಡಿದ್ದಾರೆ, ನಮಗೆ ಮುಸಲ್ಮಾನಿಗೆ ದ್ರೋಹ ಮಾಡಿದ್ದಾರೆ. ನಾವು ಅವರಿಗೆ ಎಚ್ಚೆತ್ತುಕೊಳ್ಳಕ್ಕೆ ಒಂದು ಚಾನ್ಸ್ ಕೊಡ್ತೀವಿ. ಮುಂದೆ ಬರೋ 20 ಚುನಾವಣೆಯಲ್ಲಿ ಖಂಡಿತ ಕಾಂಗ್ರೆಸ್ ನಮಗೆ ದ್ರೋಹ ಮಾಡಿತಲ್ಲ, ಕರ್ನಾಟಕದ ಜನತೆ ಮಿನಿಮಮ್ 50 ಸೀಟ್ಗಳನ್ನು ಸೋಲಿಸಿ, ಪಕ್ಷ ಯಾವುದೇ ಗೆಲ್ಲಿ ನಮಗೆ ಸಂಬಂಧ ಇಲ್ಲ, ಕಾಂಗ್ರೆಸ್ನ ಸೋಲ್ಸ ನಮ್ಮ ಗುರಿ ಇರುತ್ತೆ. ಖಂಡಿತ ನಾವು ಕಾಂಗ್ರೆಸ್ನ ಸೋಲಿಸ್ತೀವಿ. ಕಾಂಗ್ರೆಸ್ ಪಾರ್ಟಿ ಬಹಳ ರೂಟ್ಗಳು ಇದ್ದವು, ಅದು ಯಾವ್ದಾದ್ರು ರೂಟ್ ಒಂದು ಇಡಬೇಕು. ಒಂದೇ ಸತಿಗೆ ಕಾಂಗ್ರೆಸ್ ಪಾರ್ಟಿದು ಬಹಳಷ್ಟು ವೋಟ್ ಬ್ಯಾಂಕ್ ಅನ್ನು ನಾವು ಈ ಸತಿ ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡಿ. ದಾವಣಗೆರೆ ಸೌತ್ ಸ್ಲಮ್ಸ್ ಅವ್ರು ಮಾಡಿರೋ ದಾವಣಗೆರೆ ಸೌತ್ಗೆ ಏನ್ ದುಡ್ಡು ಬಂದಿದಾವೆ ಸ್ಮಾರ್ಟ್ ಸಿಟಿಯಿಂದ ಏನೇನು ಅಲಾಟ್ಮೆಂಟ್ಗಳು ಇದ್ದಾವೆ ಇಲ್ಲೆಲ್ಲ ಯೂಸ್ ಮಾಡಿಲ್ಲ.